ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಯಜಮಾನ್ರು ಯಲ್ಲಮ್ಮಗುಡ್ಡಕ್ಕೆ ಹೋಗಿದ್ರು. ಸೊ ನೆನ್ನೆ ಹೋಗಿದ್ರು, ಬೆಳಗ್ಗೆ ಹಾಕಿದ್ದೆ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಯಾಕಪ್ಪ ಹಂಗಾಗಿ ಜಾತ್ರೆ ಮಾಡ್ಕೊಂಬಂದಿದ್ದಾರೆ. ಸೊ ಅವ್ರು ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ. ಮನೇಲಿ ಪೂಜೆ ಮಾಡಿ ಅದಾದಮೇಲೆ ದೇವ್ರಿಗೆ ಅದು ತಂದಿರೋ ಸಾಮಾನಿಗಳಿಗೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾವು ಬಳಕೆ ಮಾಡಬೇಕು. ಅಲ್ಲಿವರೆಗೂ ಅದನ್ನೇನು ತೆಗಿಬಾರ್ದು ಅಂತ ಹಂಗೆ ಇಟ್ಟಿದ್ದೀನಿ. ಸೊ ಸಾಯಂಕಾಲ ಪೂಜೆ ಮಾಡಿ ಈಗ ಒಂದು 5 ಗಂಟೆ ಆಗಿದೆ. ಒಂದು 6 ಗಂಟೆ ಸುಮಾರು ಪೂಜೆ ಮಾಡಿಬಿಟ್ಟು ಆದಮೇಲೆ ಏನೇನು ತಂದಿದ್ದಾರೆ ಎಲ್ಲ ನೋಡಬೇಕು. ನಿಮಗೂ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂದ್ಬಿಟ್ಟು. ಕೊನೆವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ಬೇಳೆಗೆ ಹಾಕಿದ್ದೀನಿ. ಬೇಳೆ ಬೇಯೋಕ್ಕೆ ಗ್ಯಾಸ್ ಖಾಲಿ ಆಗಿದೆ. ಸೊ ಹಂಗಾಗಿ ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ. ಸೊ ಬೇಳೆ ಕುದ್ದ ಮೇಲೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು. ಸೊ ನೋಡ್ಬೋದು ಕತ್ಲಿದೆ, ಕಾಣಿಸೋದಿಲ್ಲ. ಸೊ ಕಾಣಿಸುತ್ತೇನೋ ಗೊತ್ತಿಲ್ಲ. ಕಾಣಿಸುತ್ತೆ ನೋಡಿ, ಬೇಳೆ ಕಾಣಿಸುತ್ತೆ. ಸೊ ಹಂಗಾಗಿ ಬೇಳೆ ಬೇಯೋಕೆ ಇಟ್ಟಿದ್ದೀನಿ. ಈಗ ಅನ್ನ ಮಾಡಿದ್ದೀನಿ. ಸೊ ಸಾಂಬಾರು ಅಷ್ಟೇ ಮಾಡಬೇಕು. ಸಾಂಬಾರು ಮಾಡಿದ್ಮೇಲೆ ಪೂಜೆ ಮಾಡಿಬಿಟ್ಟು ಒಂದೇ ಸಲ ನಮ್ಮ ಯಜಮಾನ್ರು ಏನೇನು ತಂದಿದ್ದಾರೆ ನೋಡಿ ಫ್ರೆಂಡ್ಸ್. ಕೋಳಿ ಯಾವ ಥರ ಅಕ್ಕಿ ತಿಂತಾಯಿದೆ ಅಂತ. ಎರಡು ಕೋಳಿ ಬಂದಿದೆ. ಅಕ್ಕಿ ಹಾಕಿದ್ದೀನಿ. ಇನ್ನು ಕೆಳಗೇನೋ ಮೈತಿರ್ಬೇಕು ಮಿಕ್ಕಿದ ಕೋಳಿಗಳು. ಸೊ ಎರಡು ಕೋಳಿ ಬಂದು ಒಂದೊಂದೇ ಕಾಳು ಹಾಕ್ಕೊಂಡು ತಿಂತಾಯಿದೆ. ಎರಡೇ ತಿಂತಾಯಿದ್ದಾವೆ, ಇಷ್ಟು ಕೋಳಿಗೂ ಬಿಡ್ದಿರ. ನೋಡಿ ಒಂದೊಂದೇ ಕಾಳು ಹೆಂಗೆ ಗಬ ತಿನ್ನುತ್ತೆ. ನೋಡಿ ಚಿನ್ನು ಹೆಂಗೆ ತಿನ್ನುತ್ತೆ ಅಂತ ಕೋಳಿ ಅದು. ಹಾಂ, ಅಲ್ಲಿ ಕಬ್ಬಲ್ಲಿ ಒಂದಿಷ್ಟು ಮೇಯ್ತಾ ಇದ್ದಾವೆ ನೋಡಿ. ಅಲ್ಲಿ ಕಬ್ಬಲ್ಲಿ ಸ್ವಲ್ಪ ಮೇಯ್ತಾ ಇದೆ. ಅಲ್ಲೊಂದು ಬಂತದು. ಇಲ್ಲಿ ಇವೆರಡೇ ಮೇಯಕತ್ತಾವ. ಇಲ್ಲೊಂದು ಬಂತು ನೋಡ್ರಿ. ಈಗ 2 ಬಂತು. ಎಲ್ಲ ಖಾಲಿ ಆದಿಂದ ಬರ್ತಾವೆ ಇವು ಒಂದೊಂದು. ನೋಡಿ 4 ಬಂತು. ನೋಡಿ ಹೆಂಗೆ ತಿನ್ನಕತ್ತಿ ಮನೆ ಮುಂದೆನೆ. ನೋಡಿ ಫ್ರೆಂಡ್ಸ್, ಜಸ್ಟ್ ಈಗ ಪೂಜೆ ಮಾಡಿ ಎಡೆ ಹೊಡ್ತೀನಿ. ನೋಡಿ ನಮ್ಮ ಮನೆಯಲ್ಲಿರೋ ದೇವ್ರ ಫೋಟೋಗಳು. ನೋಡಿ ಫ್ರೆಂಡ್ಸ್, ಈಗ ಇದು ಎಣ್ಣೆ ಹಾಕೋದು ಸ್ಪೂನು. ಎಣ್ಣೆ ಹಾಕ್ತಾರಲ್ವ ಸ್ಪೂನ್ ಇದು. ಒಂದು ಅರ್ಧ ಡಜನ್ ಬಾಳೆಹಣ್ಣು ತಂದಿದ್ದಾರೆ. ಉಡ್ದಾರ ಅಷ್ಟು ಇದಿಷ್ಟು ಉಡ್ದಾರ. ಕೊಬ್ಬರಿ ಒಳಗೆ ಇದೆ. ಕೊಬ್ಬರಿ ಹೊಡಿಸ್ಕೊಂಬಂದಿದ್ದಾರೆ. ಕಾಯಿ ಹೊಡಿಸ್ಕೊಂಬಂದಿಲ್ಲ, ತಂದಿದ್ದಾರೆ ಹಂಗೆ. ಭಂಡಾರ, ಅರಿಶಿನ, ಕುಂಕುಮ ಭಂಡಾರ ತಂದಿದ್ದಾರೆ. ಇದನ್ನೇ ಏನಂತಾರ ಗೊತ್ತಿಲ್ಲ ನನಗೆ, ಮತ್ತೆ ಇದು ಏನೋ ತಂದಿದ್ದಾರೆ ಕ್ಲಿಪ್ಪು. ಏನೋ ಇದು ಗೊತ್ತಿಲ್ಲ ನೋಡ್ರಿ. ಈ ಥರದ್ದೊಂದು ತಂದಿದ್ದಾರೆ. ಇದೇನು ತಂದಿದ್ದಾರೆ ಸೇವ್ ತಂದಿದ್ದಾರೆ. ಮತ್ತು ಇದು ಲಾಡು ತಂದಿದ್ದಾರೆ. ಮೈಸೂರು ಪಾಕ್ ನನಗಿಷ್ಟ ಅಂತ ಮೈಸೂರು ಪಾಕ್ ತಂದಿದ್ದಾರೆ. ನಾನು ಜಾಸ್ತಿ ಸ್ವೀಟಲ್ಲಿ ಮೈಸೂರು ಪಾಕ್ ತಿಂತೀನಿ. ಸೊ ಹಂಗಾಗಿ ಮೈಸೂರು ಪಾಕ್ ತಂದಿದ್ದಾರೆ. ಸೊ ಇದು ನನ್ನ ಅರವಿ ತುಂಬ್ಕೊಂಡು ಹೋಗಿದ್ರು. 1-2 ಜೊತೆ ಬಟ್ಟೆ ತೊಗೊಂಡೋಗಿದ್ರು. ಒಂದು ಬೆಡ್ಶೀಟ್ ತೊಗೊಂಡೋಗಿದ್ರು. ಸೊ ಇಷ್ಟೇ ನೋಡಿ ಫ್ರೆಂಡ್ಸ್. ನಿನ್ನ ಕೈಲೇನೈತೆ ಚಿನ್ನು? ಹ್ಞೂ ನೋಡ್ರಿ, ಅದನ್ನೇನಂತಾರೆ
ಪಕ್ಕದ ಮನೆಯವರು ಹೋಗಿದ್ರು, ಅಕ್ಕ ಮುತ್ತು ಕಟ್ಟಿಸ್ಕೊಂಡಿದ್ರು. ಸೊ ಅವ್ರು ತಂದಿರೋದು, ಅವ್ರು ತಂದು ಕೊಟ್ಟಿದ್ದಾರೆ. ನೋಡಿ ಹೆಂಗೆ ಬಾಯೊಳಗೆ ಇಟ್ಕೊಂಡಿದ್ದಾನೆ ಪುಟಾಣಿಯೇ. ಓನಂತಾರಪ್ಪ ಅದನ್ನು, ಚೆನ್ನಾಗೈತಾ ಅದು? ತೋರಿಸೋದು ಮರೆತೆ ಫ್ರೆಂಡ್ಸ್. ನೋಡಿ ಅವರಪ್ಪ ಚೆಂಡು ತಂದಿದ್ದಾರೆ, ಮತ್ತು ಒಂದು ಟ್ರ್ಯಾಕ್ಟ್ರ್ ತಂದಿದ್ದಾರೆ. ಸೊ ನೋಡಿ ಇಲ್ಲಿ ತಂದಿದ್ದಾರೆ, ಬಾಯಿಲಿ ಅಪ್ಪು. ಏಯ್ ನೋಡಿ ಫ್ರೆಂಡ್ಸ್, ಇದೊಂದು ಟ್ರ್ಯಾಕ್ಟ್ರ್, ಇದೊಂದು ಚೆಂಡು ತಂದಿದ್ದಾರೆ. ಬಾ ಓಡಿಸ್, ಬಾ ಡ್ರ ಓಡಿಸ್, ಬಾ ಇಲ್ಲಿ ನೋಡ್ರಿ ಪಾಪ ಡ್ರ ತಂದೈತೆ, ಬಾ ಇಲ್ಲಿ ನೋಡಿ ಹೆಂಗಿದೆ ಅಂತ. 100 ರೂಪಾಯಿ ಅಂತ ಇದಕ್ಕೆ, 100 ರೂಪಾಯಿ 150 ರೂಪಾಯೋ ಹೇಳಿದ್ರು. ಎಷ್ಟು ದೊಡ್ಡದಿದೆ ಅಂತ ನೋಡಿ. ಓಡಿಸ್ ಬಾ, ಓಡಿಸ್ ಬಾ ಡ್ರ, ನಿಂಗೆ ಡ್ರ, ಬಾ ಬಾ ಬೇಗ ಬಾ. ಚೆನ್ನಾಗಿದ್ಯಾ? ಹಾಂ ಹ್ಞೂ ಚೆನ್ನಾಗಿದ್ಯಪ್ಪ. ಕೆಡಿಬಾರ್ದು, ಓಡಿಸ್ಬೇಕು ಹಿಂಗೆ ಹಿಂಗೆ ಓಡಿಸ್ಬೇಕು, ಹಿಂಗೆ ಓಡಿಸು. ಹಾಂ ಹಂಗೆ. ಓಕೆ ಫ್ರೆಂಡ್ಸ್, ನಾನು ಆಗಲೇ ತೋರಿಸಿದ್ನಲ್ಲ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಅಂತ. ಸೊ ನೋಡಿ ಈ ಥರ ಬೆಂದಿದೆ ಬೇಳೆ. ಈಗ ಅದನ್ನು ನೋಡಿ ಫ್ರೆಂಡ್ಸ್, ಈಗ ನಾನು ಈ ಸೌಟಲ್ಲಿ ಈ ಥರ ಬೇಳೆನ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಚಿಕ್ಕದಾಗಿ ಹೆಚ್ಚಾಕಿದ್ನಲ್ವ, ಸೊ ಇದನ್ನು ಹಿಂಗೆ ಟೊಮೊಟೊ ಹಣ್ಣು ಹಿಚ್ಕಿ ಬೇಳೆ ಸ್ವಲ್ಪ ಇನ್ನೂ ಸ್ವಲ್ಪ ಇದಾಗಿ ಥರ ಸೌಟಲ್ಲಿ ಹಿಂಗೆ ಮಸತ್ಕೊತೀನಿ. ಮಸತ್ಕೊಂಡಾದಮೇಲೆ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊತೀನಿ. ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ ಆಮೇಲೆ. ಸೊ ನೋಡಿ ಇವಾಗ ಯಾಕೆ ಓಕೆ ಫ್ರೆಂಡ್ಸ್, ನೋಡಿ ಈಗ ಉರಿ ಹತ್ತಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಉರಿ ಹತ್ತಪ್ಪ ಉರಿ. ಬೇಡದೇ ಇದ್ದಾಗ ದಗ 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 ಅಂತ ಉರಿ ಹತ್ತತ್ತೆ, ಬೇಕಾದಾಗ ಹೊಟ್ಟೆ ಉರಿ ಹತ್ತಲ್ಲ ನೋಡ್ರಿ. ಗ್ಯಾಸ್ ಒಂದು ಖಾಲಿ ಆಗಿತ್ತು ನಮ್ಮ ಮನೆಯವರು, ಇನ್ನು ಅವ್ರು ಬಂದು ಟಯರ್ಡ್ ಆಗಿರುತ್ತೆ ಅಂತ ಸುಮ್ಮನೆ ನಾನೇ ಬೇಡ ಅಂದೆ. ನಾಳೆ ತುಂಬಿಸ್ಕೊಂಬರ್ತಾರೆ. ಸೊ ಒಂದಿನ ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಏನಾಗಲ್ಲ ಒಲೆಯಲ್ಲಿ ಮಾಡಿ ತಿಂದರೆ ಅಂತಂದ್ಬಿಟ್ಟು ಫಸ್ಟೆಲ್ಲ ಒಲೆಯಲ್ಲೇ ಮಾಡ್ತಿದ್ದಿತ್ತು. ಸೊ ಪ್ರೆಗ್ನೆಂಟ್ ಆದಮೇಲೆ ಮಗು ಹೆಂಗಿರುತ್ತೋ ಅಳುತ್ತೋ ಏನು ಕಾಟ ಕೊಡ್ಬೋದು ಅಂತಂದ್ಬಿಟ್ಟು ಗ್ಯಾಸು ಸಿಲಿಂಡ್ರ್ ತರಿಸ್ದೆ. ಸೊ ಹಂಗಾಗಿ
ಆಗ್ಲಿಂದ ಗ್ಯಾಸೆಲ್ಲ ಮಾಡ್ಕೊಂಬಂದೆ. ಒಲೆಯಲ್ಲಿ ಬರೀ ನೀರು ಕಾಯಿಸೋದು ಅಷ್ಟೇ ಇತ್ತು. ಹಂಗಾಗಿ ಮತ್ತು ಇವತ್ತು ಒಲೆಯಲ್ಲಿ ಮಾಡೋ ಥರ ಆಯ್ತು ಅಡುಗೆನ. ಹಂಗಾಗಿ ಅನ್ನ ಮಾಡಿಬಿಟ್ಟಿದ್ದೆ. ಆಗಲೇ ಪುಟ್ಟು ಮಲ್ಕೊಂಡಿದ್ದ. ಸೊ ಆಗಲೇ ಮಾಡಿದ್ದೆ ಅನ್ನನ. ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ. ಸ್ವಲ್ಪ ಕೋಲ್ಡ್ ಆಗಿತ್ತು ಅಂದ್ಬಿಟ್ಟು ಬಿಸಿನೀರೇ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಅವಾಗ್ಲಿಂದನೂ ನಾನು. ಹಂಗಾಗಿ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಕಾಯಿಸಿಟ್ಕೊಂಡಿದ್ದೆ. ಈಗ ಸಾರಿಗೆ ಒಗ್ಗರಣೆ ಕೊಟ್ಟುಬಿಟ್ರೆ ಅಡುಗೆ ಮುಗೀತು. ಊಟ ಮಾಡಿ ಇನ್ನು ಮಲ್ಕೊಳೋದಷ್ಟೇ, ಇನ್ನೇನಿಲ್ಲ. ನೋಡ್ರಿ ಇಲ್ಲಿ ಮಲ್ಕೊಂಡು ಹೆಂಗೆ ಮಾಡಕತ್ತಾನ ಅಂತ. ಅವರು ಪಕ್ಕದ ಮನೆಯವರು ಉಳುಳ್ಕಿ ಅಂತಾರ್ರಿ, ಅದನ್ನ ನನಗೂ ಗೊತ್ತಿಲ್ಲ. ನೋಡ್ರಿ ಅದನ್ನ ಇಟ್ಕೊಂಡು ಅಂತಾನೆ. ಏನದು ಬಂಗಾರಿ? ಅಪ್ಪು ಇಲ್ಲಿ ನೋಡಿಲಿ. ಮನೆ ಎಲ್ಲ ಹರಿದಾಡ್ತಾನೆ. ಒಟ್ಟ ಒಂದ್ರ ಹತ್ರ ನೋಡಿ ಫ್ರೆಂಡ್ಸ್, ಈಗ ಸಾಂಬಾರು ಪುಡಿ, ಅರಿಶಿನ, ಉಪ್ಪು ಎಲ್ಲ ಇದಕ್ಕೆ ಹಾಕಿಬಿಟ್ಟಿದ್ದೀನಿ. ಸೊ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ನಾನು. ಯಾಕೆ ಇಲ್ಲ ನೋಡಿ, ಇಲ್ಲಿ ಖಾರ ಹಾಕಿದ್ದೀನಿ. ಈಗ ಮೇನೈತಲ್ಲ ಬೇಳೆ ಬೇಯಿಸ್ಕೊಂಡಿರೋದು ಅದನ್ನ ಈಗ ಹಾಕ್ತಾಯಿದ್ದೀನಿ. ಖಾರನೂ ಹಾಕಿದ್ದೀನಿ. ಸೊ ಹಾಕಿ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಂದೆ ಅದಾದಮೇಲೆ ನೀರು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಗಿದೆ. ಸೊ ಸಾಂಬಾರು ಈ ಥರ ಬಂತು. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡೆ. ನೋಡಿ ಸಾಂಬಾರು ರೆಡಿ ಆಯಿತು. ಫೈನಲಿ ಈ ಥರ ಬಂತು ರಿಸಲ್ಟ್. ಸೊ ಬೇಳೆ ಸಾರು ಈಸಿಯಾಗಿ ಮಾಡ್ಕೊಬೋದು. ಬೆಳ್ಳುಳ್ಳಿ ಹಾಕಬೇಕಿತ್ತು. ಸೊ ಮಗು ಅಳ್ತಿದ್ದಕ್ಕೆ ಮರ್ತೋಯ್ತು ಬೆಳ್ಳುಳ್ಳಿ ಹಾಕೋದು. ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ನಂದು ಈ ಥರ ಇತ್ತು. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಏನಾದರೂ ಮುಂದೆ ಇನ್ನೂ ಇಂಪ್ರೂವ್ ಆಗಬೇಕಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಇಂಪ್ರೂವ್ ಆಗ್ತೀವಿ. ನಮಗೂ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.